ಸರ್ ಬಿಗ್ ಬಾಸ್ ಮನೇಲಿ ನಿಮಗೆ ಒಂದು ಫ್ರೆಂಡ್ಶಿಪ್ ಗ್ಯಾಂಗೇ ಸಿಕ್ತು. ಬಟ್ ಎಲ್ಲೋ ಒಂದ್ ಕಡೆ ಆಚೆ ಇದ್ದಂಥ ಫ್ರೆಂಡ್ಶಿಪ್‌ಗಳು ಅಪೋಸಿಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಇವನ್ ಕಾರ್ತಿಕ್ ಅವ್ರ ಬಗ್ಗೆ ಮಾತಾಡೋದಾದ್ರೂನು, ಎಲ್ಲಾ ಟಾಸ್ಕಲ್ಲೂ ಕಾರ್ತಿಕ್ ನಿಮ್ಮ ಅಪೋಸಿಟ್ ಆಗಿ ನಿಂತ್ಕೊಂಡು ಆಡಿದ್ದಿದೆ. ಸೊ ಅಪೋಸಿಟ್ ಆಗಿ ನಿಂತ್ಕೊಂಡು ಆಡುವಾಗ ಗಂಧರ್ವ ರಾಕ್ಷಸರು ಅಂತ ಬಂದಾಗ ತುಂಬಾ ಹೈ ಲೆವೆಲ್ ಆಗೋಗುತ್ತೆ. ಬೈ ಮಿಸ್ಸಾಗಿ ಬೀಳೋ ಚಪ್ಪಲಿ ಏಟ್ ಆಗಿರ್ಬೋದು, ಅಥವಾ ಅವ್ರು ನಿಮ್ಮ ಮಾತು ಕೇಳ್ತಿಲ್ಲ ಅನ್ನುವಂಥ ನಿಮಗೆ ಗೊಂದಲಗಳು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ನಾವು ಅಷ್ಟು ಚೆನ್ನಾಗಿ ಮಾಡಿದ್ವಿ, ಇವ್ರು ಯಾಕೆ ನಮ್ಮ ಮಾತು ಕೇಳ್ತಾ ಇಲ್ಲ? ಅದೇ ಎಲ್ಲ ಕೆಲಸವನ್ನು ಮಾಡುತ್ತೇವೆ ಬಟ್ ಸ್ವಲ್ಪ ಸಮಯದ ನಂತರ ಎಕ್ಸಾಕ್ಟ್ಲಿ. ಅಂತ ಹೇಳ್ತಾ ಇದ್ರು. ಸೊ ಅಲ್ಲೆಲ್ಲೋ ಒಂದ್ ಕಡೆ ತುಂಬಾ ಟ್ರಿಗರ್ ಆಗಿದಿದೆ ನೀವು ರಾಕ್ಷಸರು ಗಂಧರ್ವರು ಟಾಸ್ಕ್. ಆ ಟ್ರಿಗರ್ ಅವರಿಗೆ ಆಚೆ ಹೋಗೋದಾಗಿರ್ಬೋದು, ಸಂಗೀತ ಅವರು ಕಣ್ಣಿನ ಏಟ್ ಮಾಡ್ಕೊಂಡು, ಡ್ರೋನ್ ಪ್ರತಾಪ್ ಅವರು ಎಲ್ಲಿ ಏನಾಯ್ತು ಆ ಸಿಚುವೇಶನ್? ಆ ವಾರನ ಒಂದ್ ಸ್ವಲ್ಪ ಎಕ್ಸ್‌ಪ್ಲೇನ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ಸಿ ಗಂಧರ್ವರು ರಾಕ್ಷಸರು ಅನ್ನೋದಕ್ಕೆ ಒಂದಷ್ಟು ರೂಲ್ಸ್ ಇತ್ತು. ಗಂಧರ್ವರು ಹೀಗೆ ಇರಬೇಕು, ರಾಕ್ಷಸರು ಹೀಗೆ ಇರಬೇಕು ಅನ್ನೋದು. ನಾವು ಗಂಧರ್ವರಾಗಿದ್ದಾಗ ಅವ್ರು ಮಾಡಿರೋ ಅವಮಾನಗಳು, ಅವರು ಹೇಳಿರೋ ಪ್ರತಿಯೊಂದೂ ಇಲ್ಲ ಅಂದಿರ ಪಾಲಿಸಿದ್ದೀವಿ. ಅದೇ ರೂಲ್ಸ್ ಇದ್ದಿದ್ದು. ಆ್ಯಂಡ್ ಬರೀ ರಾಕ್ಷಸರು ಗಂಧರ್ವರು ಅಂತ ಅಲ್ಲ, ಇರೋ ಬರೋ ಟಾಸ್ಕ್ ಎಷ್ಟು ಟಾಸ್ಕ್ಗಳಿದೆಯೋ ಅಷ್ಟು ಟಾಸ್ಕ್ಗಳನ್ನ ರೂಲ್ಸ್ ಪ್ರಕಾರನೇ ಆಡಿರೋದು. ಸೊ ರೂಲ್ಸ್ ನಾವು ಫಾಲೋ ಮಾಡುವಾಗ ಅವ್ರು ಫಾಲೋ ಮಾಡಿಲ್ಲ ಅಂತಂದಾಗ ಕೋಪ ಬರುತ್ತೆ. ಅದು ಬೇಕು ಅಂತ ಟ್ರಿಗರ್ ಮಾಡೋದಕ್ಕೆ ಮಾಡಿದ್ರೋ ಅಥವಾ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ದೆನ್ ಅವ್ರು ಗಂಧರ್ವರಿದ್ದಾಗ ಒಂದು ಫ್ಯಾನ್ಸ್ ಕೊಟ್ಟಿರೋ ಅಂಥ ಒಂದು ಆನೆನ ಎತ್ಕೊಂಡು ಹೋಗು ತುಳಿಯೋದಾಗಲಿ, ಡಸ್ಟ್ಬಿನ್ಗೆ ಹಾಕೋದಾಗಲಿ, ಆ ಡಸ್ಟ್ಬಿನ್ನಲ್ಲಿ ನಾನ್ ವೆಜ್ದು ಅದು ಇದು ಮೂಳೆ ಮೊಟ್ಟೆ ಎಲ್ಲ ಇತ್ತು. ಅದನ್ನೆಲ್ಲ ಹಾಕೋದು ವಾಪಸ್ ತೆಗಿಯೋದು, ಅದನ್ನೆಲ್ಲ ಹಾಕೋದು ವಾಪಸ್ ತೆಗಿಯೋದು, ಅದನ್ನೆಲ್ಲ ಚೆಲ್ಲೋದು, ಅದೆಲ್ಲ ಮಾಡಿದಾಗ ತುಂಬ ಹರ್ಟ್ ಆಯಿತು. ಫ್ಲಿಪ್ ಆದಾಗ, ನಾವು ರಾಕ್ಷಸರಾದಾಗ ನಾವು ಜಾಸ್ತಿ ಏನು ಕೇಳ್ತಿರಲಿಲ್ಲ. ಕೇಳಿದನ್ನ ಮಾಡಿ ಅಂದ್ರೂ ನಾವು ಒಪ್ಕೋತೀವಿ, ಆದರೆ ಇವಾಗ ಮಾಡೋದಿಲ್ಲ ಅನ್ನೋದು ಎಲ್ಲೋ ತುಂಬ ಟ್ರಿಗರ್ ಆಯಿತು. ಆಗ್ತಾ ಆಗ್ತಾ ಏನಾಯಿತು, ಒಂದಷ್ಟು ಅವಮಾನಗಳು ಮಾಡಿರೋದು, ಆ ಆನೆನೆಲ್ಲ ಎತ್ಕೊಂಡು ಹೋಗಿ ಹಂಗೆ ಮಾಡಿ ಇದು ಅದಕ್ಕೆ ಸಾರಿ ಕೇಳೋದು ಅದನ್ನೆಲ್ಲ ಆಯಿತು. ಒನ್ ಬೈ ಒನ್ ಆಗ್ತಾ ಆಗ್ತಾ ಏನು ಮಾಡಿದ್ರು, ಬೇಕು ಅಂತಲೇ ಟ್ರಿಗರ್ ಮಾಡೋಣ ಅಂತಲೇ ಮಾಡಿದ್ರು. ಆವತ್ತಿನ ವಾರ ಮನೆ ಗ್ರಾಸರೀಸ್ ತುಂಬ ಕಡಿಮೆ ಇತ್ತು. ಈ ಒಂದು ನಮ್ಮ ಮಾತು ಕೇಳಬಾರ್ದು ಅಂದ್ಬಿಟ್ಟು ಬೇರೆ ಏನೋ ಕೆಲಸದಲ್ಲಿ ತೊಡಗಬೇಕು ಅಂದ್ಬಿಟ್ಟು ಸುಮ್ಮನೆ ಹಿಟ್ಟು ತೊಗೊಳೋದು, ಹಿಟ್ಟು ಕಲಿಸೋದು, ಅದ್ರಲ್ಲಿ ಸೋಪೆಲ್ಲ ಬೀಳಿಸ್ಕೊಂಡು ಸೋಪ್ನಲ್ಲಿ ಹಿಟ್ಟು ಕಳಿಸ್ತಾ ಇದ್ರು. ಅದು ನಂಗೆ ತುಂಬ ಕೋಪ ಬಂತು. ಬಿಕಾಸ್ ಫುಡ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಮನೇಲಿ ತಿನ್ನೋದಕ್ಕೆ ಫುಡ್ ಇಲ್ಲ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂದಾಗ ಅದೊಂದು ಬೇರೆ ರಿಯಾಕ್ಷನ್ಗಳು ಬಂತು. ಆ್ಯಂಡ್ ಅವನು ಮೇಲ್ಗಡೆ ಇದ್ದಿದ್ದು ಸೋಪು ಹಿಟ್ಟೆಲ್ಲ ತೊಗೊಂಡು ನನ್ನ ಬಟ್ಟೆ ಮೇಲೆ ಒದ್ರಿದಾಗ ಅದು ನನಗೆ ಸ್ವಲ್ಪ ಟ್ರಿಗರ್ ಆಯಿತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಫೈಟು. ಇಟ್ ವೆಂಟ್ ಟು ಅ ನೆಕ್ಸ್ಟ್ ಲೆವೆಲ್.